ಜೈ ಶ್ರೀ ರಾಧೆ ಕೃಷ್ಣ. ಮೈ ಡಿಯರ್ ಹಾರ್ಟ್ ಬೀಟ್ಸ್, ಈ ದಿವ್ಯ ಯಾತ್ರೆಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಹೇ ಪರಮಾತ್ಮ ಶ್ರೀಕೃಷ್ಣನೇ, ಇಂದು ಈ ಮಾತುಗಳನ್ನು ಕೇಳುತ್ತಿರುವ ಪ್ರತಿಯೊಬ್ಬ ಭಕ್ತನ ಮೇಲೆ ನಿನ್ನ ಕೃಪೆ ಸದಾ ಇರಲಿ. ಅವರ ಜೀವನದಲ್ಲಿರುವ ದುಃಖ, ಚಿಂತೆ, ಭಯ ಮತ್ತು ಅಡೆತಡೆಗಳೆಲ್ಲ ನಿನ್ನ ಆಶೀರ್ವಾದದಿಂದ ದೂರವಾಗಲಿ. ಈ ಕ್ಷಣದಲ್ಲಿ ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರ ಜೀವನದಲ್ಲಿ ಯಶಸ್ಸಿನ ಬಾಗಿಲು ತೆರೆಯಲಿ. ಅವರು ಕೈಗೊಂಡಿರುವ ಪ್ರತಿಯೊಂದು ಒಳ್ಳೆಯ ಪ್ರಯತ್ನಕ್ಕೂ ಫಲ ಸಿಗಲಿ. ಅವರ ಮನೆಗಳಲ್ಲಿ ಆರೋಗ್ಯ, ನೆಮ್ಮದಿ, ಸಂತೋಷ ಮತ್ತು ಸಮೃದ್ಧಿ ಸದಾ ನೆಲೆಸಿರಲಿ. ಇಂದು ನಿಮ್ಮ ಹೃದಯಕ್ಕೆ ತಲುಪಲಿರುವ ಈ ಮಾತುಗಳು ಕೇವಲ ಪದಗಳಾಗಿರದೆ ನಿಮ್ಮ ಜೀವನಕ್ಕೆ ದಾರಿದೀಪವಾಗಲಿ. ಹೆಚ್ಚು ಸಮಯ ತೆಗೆದುಕೊಳ್ಳದೆ ಭಗವಾನ ಶ್ರೀಕೃಷ್ಣನ ಅಮೃತಮಯ ಉಪದೇಶಗಳ ಈ ಸುಂದರ ಮತ್ತು ದಿವ್ಯ ಪಯಣವನ್ನು ಒಟ್ಟಿಗೆ ಆರಂಭಿಸೋಣ. ಶ್ರೀಕೃಷ್ಣ ಹೇಳುತ್ತಾರೆ, ಸಂತೋಷವಾಗಿ ಬದುಕಬೇಕೆಂದರೆ ಜೀವನದ ನಿರ್ಧಾರಗಳನ್ನು ನಿಮ್ಮ ಪರಿಸ್ಥಿತಿಯನ್ನು ನೋಡಿ ತೆಗೆದುಕೊಳ್ಳಿ. ಜನರು ಏನು ಹೇಳುತ್ತಾರೆ ಅನ್ನೋದನ್ನು ನೋಡಿ ನಿರ್ಧಾರ ತೆಗೆದುಕೊಳ್ಳುವವರು ಕೊನೆಗೆ ದುಃಖದಲ್ಲೇ ಬದುಕುತ್ತಾರೆ. ಯಾರೇ ಏನೇ ಹೇಳಲಿ, ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಿ. ಸೂರ್ಯನ ಕಿರಣಗಳು ಎಷ್ಟೇ ತೀವ್ರವಾಗಿದ್ದರೂ ಸಮುದ್ರವನ್ನು ಒಣಗಿಸಲು ಸಾಧ್ಯವಿಲ್ಲ ಅಲ್ವಾ? ಒಮ್ಮೆ ಒಂದು ಚಿಕ್ಕ ಮರ ದೇವರನ್ನು ಕೇಳುತ್ತೆ, ದೇವರೇ, ನಾನು ಬೆಳೆಸಿಕೊಂಡಿದ್ದ ದೊಡ್ಡ ಕೊಂಬೆಯನ್ನು ನೀವು ಬಿರುಗಾಳಿಯಲ್ಲಿ ಮುರಿದು ಬಿಟ್ಟಿರಿ, ಯಾಕೆ ಅಂತ ಕೇಳ್ತಾರೆ. ಆಗ ದೇವರು ಉತ್ತರಿಸಿದನು, ಆ ಕೊಂಬೆ ಒಳಗಿನಿಂದಲೇ ಕೊಳೆತಿತ್ತು. ಇನ್ನು ಕೆಲವು ದಿನಗಳಲ್ಲಿ ಅದು ಮುರಿದು ನಿನ್ನನ್ನೇ ಸಂಪೂರ್ಣ ನೆಲಕ್ಕುರುಳಿಸುತ್ತಿತ್ತು. ಒಂದು ಕೊಂಬೆಯನ್ನು ಕಳೆದುಕೊಂಡೆ, ಆದರೆ ಇಡೀ ಮರವನ್ನು ಉಳಿಸಿಕೊಂಡೆ ಎಂದು ಪರಮಾತ್ಮ ಉತ್ತರಿಸುತ್ತಾನೆ. ನಮ್ಮ ಜೀವನದಲ್ಲೂ ಇಂಥ ಅನೇಕ ಕಷ್ಟಗಳು ಬರುತ್ತವೆ. ಆದರೆ ಅವುಗಳ ಹಿಂದೆ ದೇವರ ನಮ್ಮನ್ನು ಎಂತಹ ದೊಡ್ಡ ಅಪಾಯದಿಂದ ರಕ್ಷಿಸುತ್ತಿದ್ದಾನೆ ಅನ್ನೋದು ನಮಗೆ ಗೊತ್ತೇ ಆಗುವುದಿಲ್ಲ. ನಿಮಗೆ ದೇವರು ಕಷ್ಟದ ದಾರಿಯಲ್ಲಿ ನಡೆಸುತ್ತಿದ್ದಾನೆ ಅನ್ನಿಸಿದರೆ ಒಂದು ನಂಬಿಕೆ ಇಟ್ಟುಕೊಳ್ಳಿ, ಅವನೇ ನಿಮ್ಮನ್ನು ಆ ಕಷ್ಟದ ಆಚೆಯೂ ಸುರಕ್ಷಿತವಾಗಿ ಕರೆದೊಯ್ಯುತ್ತಾನೆ ಎಂದು. ಮನಸ್ಸಿನ ನೋವಿಗೆ ಅಂತ್ಯವೇ ಇಲ್ಲ. ಆದ್ದರಿಂದ ಇತರರನ್ನು ದೂಷಿಸುವುದರಿಂದ ಏನು ಪ್ರಯೋಜನವಿಲ್ಲ. ಅದರ ಸರಳ ಪರಿಹಾರ ಅಂದರೆ ನಿಮ್ಮ ಮನಸ್ಸನ್ನು ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸಿಬಿಡುವುದು. ದೇವರೊಂದಿಗೆ ಒಂದಾದ ಕ್ಷಣದಿಂದಲೇ ಜೀವನದಲ್ಲಿ ಸಂತೋಷ, ನೆಮ್ಮದಿ, ಸಹನೆ, ಪ್ರೀತಿ, ಹೊಸ ಶಕ್ತಿ, ಸರಿಯಾದ ದಾರಿ ಮತ್ತು ತೃಪ್ತಿ ನಿಧಾನವಾಗಿ ಮೂಡತೊಡಗುತ್ತದೆ. ಯಾವಾಗ ಮನಸ್ಸು ನೋವಿನಿಂದ ಮುಕ್ತವಾಯಿತು ಅನ್ನೋದೇ ನಮಗೆ ಗೊತ್ತಾಗುವುದಿಲ್ಲ. ದೇವರು ನಿಮಗೆ ಹೆಚ್ಚು ಕಾಯಿಸುತ್ತಿದ್ದಾನೆ ಅಂದರೆ ಹೆದರಬೇಡಿ. ನೀವು ಕೇಳಿದ್ದಕ್ಕಿಂತಲೂ ಹೆಚ್ಚಿನದನ್ನು ಕೊಡಲು ಅವರು ಸಿದ್ಧರಾಗಿದ್ದಾರೆ. ಯಾವ ರೀತಿ ಸತ್ತ ವ್ಯಕ್ತಿಗೆ ಹೆಗಲು ಕೊಡುವುದನ್ನು ಪುಣ್ಯವೆಂದು ಜನರು ಭಾವಿಸುತ್ತಾರೋ, ಅದೇ ರೀತಿ ಜೀವಂತ ವ್ಯಕ್ತಿಗೆ ಆಸರೆಯಾಗುವುದನ್ನು ಪುಣ್ಯವೆಂದು ಭಾವಿಸಿದರೆ ಈ ಜೀವನ ಎಷ್ಟೋ ಚೆನ್ನಾಗಿರುತ್ತದೆ. ಜೀವನದ ಬಗ್ಗೆ ಅತಿಯಾಗಿ ಚಿಂತಿಸಬೇಡಿ. ಈ ಜೀವನವನ್ನು ಕೊಟ್ಟ ದೇವರು ಕೂಡ ನಿಮ್ಮ ಬಗ್ಗೆ ಏನೋ ಒಳ್ಳೆಯದನ್ನೇ ಯೋಚಿಸಿರುತ್ತಾನೆ. ಕಳೆದ ನಿನ್ನೆ ಕಷ್ಟಗಳಿಂದ ತುಂಬಿರಬಹುದು, ಆದರೆ ಬರುವ ನಾಳೆ ಇನ್ನೂ ನಿಮ್ಮ ಕೈಯಲ್ಲಿದೆ. ಮನಸ್ಸು ಕುರುಡು, ಅದಕ್ಕೆ ತನ್ನದೇ ಆದ ಜ್ಞಾನವಿಲ್ಲ. ಅದು ಸರಿಯಾದ ದಾರಿಯನ್ನು ತೋರಿಸುವುದಿಲ್ಲ. ಆದ್ದರಿಂದ ಕುರುಡು ಮನಸ್ಸಿನ ಮಾತು ಕೇಳಿ ಮುಖ್ಯವಾದ ಕೆಲಸಗಳನ್ನು ಮುಂದೂಡುವುದನ್ನು ಬಿಡಿ. ಯಾವಾಗಲೂ ನಿಮ್ಮ ಬುದ್ಧಿಯಿಂದ ಕೆಲಸ ಮಾಡಿ, ಮನಸ್ಸಿನಿಂದಲ್ಲ. ನಿಯಂತ್ರಣವಿಲ್ಲದ ಮನಸ್ಸು ನಿಮ್ಮ ಶತ್ರುವಿನಂತೆ, ನಿಮ್ಮನ್ನು ಹಾಳು ಮಾಡಬಹುದು. ಆದರೆ ಬುದ್ಧಿಯಿಂದ ಸರಿಯಾದ ಕೆಲಸಗಳನ್ನು ಮಾಡತೊಡಗಿದರೆ ಅದೇ ಮನಸ್ಸು ಒಂದು ದಿನ ನಿಮ್ಮ ಒಳ್ಳೆಯ ಸ್ನೇಹಿತನಾಗುತ್ತಾನೆ. ಆದರೆ ಮೈ ಡಿಯರ್ ಹಾರ್ಟ್ ಬೀಟ್ಸ್, ಇಲ್ಲಿ ಒಂದು ವಿಷಯವು ನಾವು ಯಾವಾಗಲೂ ನೆನಪಿಟ್ಟುಕೊಳ್ಳಬೇಕು. ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯು ಅರ್ಥ ನಮಗೆ ಅದೇ ಕ್ಷಣದಲ್ಲಿ ಅರ್ಥವಾಗುವುದಿಲ್ಲ. ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ಸಮಯವೇ ಕೊಡುತ್ತದೆ. ಇಂದು ನಮಗೆ ಅನ್ಯಾಯ ಆದಂತೆ ಕಾಣುವ ಘಟನೆ ಕೆಲವು ವರ್ಷಗಳ ನಂತರ ಅದು ಆಶೀರ್ವಾದದಂತೆ ಕಾಣಬಹುದು. ಅದಕ್ಕಾಗಿಯೇ ಜೀವನದಲ್ಲಿ ಅವಸರವಾಗಿ ಯಾವುದೇ ತೀರ್ಮಾನಕ್ಕೆ ಬರಬೇಡಿ. ದೇವರು ಬರೆಯುತ್ತಿರುವ ಕಥೆಯ ಒಂದು ಪುಟವನ್ನು ಮಾತ್ರ ನೋಡಿ
ಇಡೀ ಕಥೆಯನ್ನು ತೀರ್ಮಾನಿಸಲು ಸಾಧ್ಯವಿಲ್ಲ. ನಾವು ಈಗ ನೋಡುತ್ತಿರುವುದು ಒಂದು ಚಾಪ್ಟರ್ ಮಾತ್ರ. ಕೊನೆಯ ಪುಟ ಇನ್ನೂ ಬರೆಯಬೇಕಿದೆ. ಇನ್ನೊಂದು ಸತ್ಯವೇನೆಂದರೆ, ದೇವರು ನಮ್ಮ ಜೀವನದಿಂದ ಕೆಲವು ವ್ಯಕ್ತಿಗಳನ್ನು ದೂರ ಮಾಡುತ್ತಾನೆ. ಆ ಕ್ಷಣದಲ್ಲಿ ನಾವು ಅಳುತ್ತೇವೆ, ಅವರು ನನ್ನನ್ನು ಬಿಟ್ಟು ಹೋದರು ಎಂದು ನೋವು ಪಡುತ್ತೇವೆ. ಆದರೆ ಪ್ರತಿಯೊಬ್ಬರೂ ನಮ್ಮ ಜೀವನದಲ್ಲಿ ಶಾಶ್ವತವಾಗಿ ಇರಲು ಬರುವುದಿಲ್ಲ. ಕೆಲವರು ನಮ್ಮನ್ನು ಸಂತೋಷಪಡಿಸಲು ಬರುತ್ತಾರೆ, ಇನ್ನು ಕೆಲವರು ಜೀವನದ ಅತ್ಯಂತ ದೊಡ್ಡ ಪಾಠವನ್ನು ಕಲಿಸಲು ಬರುತ್ತಾರೆ. ಅವರ ಪಾತ್ರ ಮುಗಿದ ಮೇಲೆ ಅವರು ಹೊರಟು ಹೋಗುತ್ತಾರೆ. ಆದ್ದರಿಂದ ಯಾರಾದರೂ ದೂರವಾದರೆ ನಿಮ್ಮ ವ್ಯಾಲ್ಯೂ ಕಡಿಮೆ ಆಯಿತು ಎಂದುಕೊಳ್ಳಬೇಡಿ. ದೇವರು ನಿಮ್ಮ ಮುಂದಿನ ಪ್ರಯಾಣಕ್ಕೆ ಹೊಸ ದಾರಿಯನ್ನು ಸಿದ್ಧಪಡಿಸುತ್ತಿರಬಹುದು. ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಎಂದು ದುಃಖ ಪಡಬೇಡಿ. ಈ ಜಗತ್ತಿನಲ್ಲಿ ಎಲ್ಲರಿಗೂ ನಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಅಥವಾ ಶಕ್ತಿ ಇರುವುದಿಲ್ಲ. ಸಮುದ್ರದ ಆಳವನ್ನು ದಡದಲ್ಲಿ ನಿಂತವನು ಅಳೆಯಲು ಸಾಧ್ಯವಿಲ್ಲ. ಅದೇ ರೀತಿ ನಿಮ್ಮ ಹೃದಯದ ನೋವನ್ನು ಅನುಭವಿಸಿದವನು ನಿಮ್ಮ ಬಗ್ಗೆ ಅಭಿಪ್ರಾಯ ಹೇಳಬಹುದು, ಆದರೆ ನಿಮ್ಮ ಸತ್ಯವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಆದ್ದರಿಂದ ಎಲ್ಲರಿಗೂ ನಿಮ್ಮನ್ನು ಸಾಬೀತುಪಡಿಸುತ್ತಾ ಬದುಕಬೇಡಿ. ನಿಮ್ಮ ಬದುಕೇ ಒಂದು ದಿನ ನಿಮ್ಮ ಪರವಾಗಿ ಮಾತನಾಡುತ್ತದೆ. ಕೆಲವೊಮ್ಮೆ ನಾವು ದೇವರನ್ನು ಕೇಳುತ್ತೇವೆ, ನನ್ನ ಪ್ರಾರ್ಥನೆಗೆ ಉತ್ತರ ಯಾಕೆ ಸಿಗುತ್ತಿಲ್ಲ? ಆದರೆ ಒಂದು ಪ್ರಶ್ನೆಯನ್ನು ನಾವು ಕೇಳ್ಕೋಬೇಕು, ನಾನು ಕೇಳುತ್ತಿರುವುದು ನನ್ನ ಜೀವನಕ್ಕೆ ನಿಜವಾಗಿಯೂ ಒಳ್ಳೆಯದೇ? ಒಂದು ಚಿಕ್ಕ ಮಗುವಿಗೆ ಪ್ರತಿದಿನ ಸಿಹಿ ಬೇಕಾಗಬಹುದು, ಆದರೆ ತಾಯಿ ಪ್ರತಿದಿನ ಕೊಡುವುದಿಲ್ಲ. ಯಾಕೆಂದರೆ ಮಗುವಿಗೆ ಇಷ್ಟವಾಗುವುದು ಮತ್ತು ಮಗುವಿಗೆ ಒಳ್ಳೆಯದು, ಈ ಎರಡರ ನಡುವೆ ವ್ಯತ್ಯಾಸವಿದೆ. ಅದೇ ರೀತಿ ನಾವು ಕೇಳುವುದೆಲ್ಲವನ್ನು ದೇವರು ಕೊಟ್ಟಿದ್ದರೆ ಬಹುಶಃ ಇಂದು ನಾವು ಇರುವುದಕ್ಕಿಂತ ಹೆಚ್ಚು ಸಂಕಷ್ಟದಲ್ಲಿರುತ್ತಿದ್ದೆವು. ಆದ್ದರಿಂದ ಕೆಲವೊಮ್ಮೆ ದೇವರ ಮೌನವು ಒಂದು ಉತ್ತರವೇ ಆಗಿರುತ್ತದೆ. ಮೈ ಡಿಯರ್ ಹಾರ್ಟ್ ಬೀಟ್ಸ್, ಜೀವನದಲ್ಲಿ ಎಲ್ಲವೂ ನಮ್ಮ ನಿಯಂತ್ರಣದಲ್ಲಿ ಇರುವುದಿಲ್ಲ. ಆದರೆ ಒಂದು ವಿಷಯ ಮಾತ್ರ ಯಾವಾಗಲೂ ನಮ್ಮ ಕೈಯಲ್ಲಿರುತ್ತದೆ, ಅದು ನಮ್ಮ ಪ್ರತಿಕ್ರಿಯೆ. ಪರಿಸ್ಥಿತಿಯನ್ನು ನಾವು ಬದಲಾಯಿಸಲು ಸಾಧ್ಯವಾಗದೇ ಇರಬಹುದು, ಆದರೆ ಆ ಪರಿಸ್ಥಿತಿಯನ್ನು ಎದುರಿಸುವ ನಮ್ಮ ಆಟಿಟ್ಯೂಡ್ ಅನ್ನು ಮಾತ್ರ ನಾವು ಬದಲಾಯಿಸಬಹುದು. ಇದೇ ಬದಲಾವಣೆ ಸಾಮಾನ್ಯ ಮನುಷ್ಯನನ್ನು ಅಸಾಮಾನ್ಯವನ್ನಾಗಿ ಮಾಡುತ್ತದೆ. ಕಷ್ಟಗಳು ನಮ್ಮನ್ನು ಸೋಲಿಸಲು ಬರುವುದಿಲ್ಲ, ನಾವು ಎಷ್ಟು ಬಲಿಷ್ಠರಾಗಿದ್ದೇವೆ ಎಂಬುದನ್ನು ನಮಗೆ ಪರಿಚಯಿಸಲು ಬರುತ್ತವೆ. ಇಂದು ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಇನ್ನೊಬ್ಬರ ಸಂತೋಷವನ್ನು ನೋಡಿ ನಮ್ಮ ಜೀವನವನ್ನು ಅಳೆಯುವ ಅಭ್ಯಾಸ ಹೆಚ್ಚಾಗಿದೆ. ಅವರ ನಗುಮುಖ ಕಾಣುತ್ತದೆ, ಆದರೆ ಅದರ ಹಿಂದೆ ಎಷ್ಟು ನೋವಿದೆ ಎಂಬುದು ಕಾಣುವುದಿಲ್ಲ. ಅವರ ಯಶಸ್ಸು ಕಾಣುತ್ತದೆ, ಆದರೆ ಅವರು ಎಷ್ಟು ರಾತ್ರಿ ನಿದ್ದೆ ಮಾಡದೆ ಶ್ರಮಿಸಿದ್ದಾರೆ ಎಂಬುದು ಕಾಣುವುದಿಲ್ಲ. ಆದ್ದರಿಂದ ಮತ್ತೊಬ್ಬರ ಹೊರಗಿನ ಬದುಕನ್ನು ನೋಡಿ ನಿಮ್ಮ ಒಳಗಿನ ಬದುಕನ್ನು ಹೋಲಿಸಬೇಡಿ. ಹೋಲಿಕೆ ಇರುವ ಜಾಗದಲ್ಲಿ ಸಂತೋಷ ಹೆಚ್ಚು ದಿನ ಉಳಿಯುವುದಿಲ್ಲ. ಜೀವನದಲ್ಲಿ ಒಂದು ಒಳ್ಳೆಯ ಅಭ್ಯಾಸ ಬೆಳೆಸಿಕೊಳ್ಳಿ. ಪ್ರತಿದಿನ ರಾತ್ರಿ ಮಲಗುವ ಮೊದಲು ಒಂದು ನಿಮಿಷ ನಿಮ್ಮನ್ನೇ ಕೇಳಿಕೊಳ್ಳಿ, ಇಂದು ನಾನು ಯಾರಿಗಾದರೂ ಒಳ್ಳೆಯ ಮಾತು ಹೇಳಿದ್ದಾನಾ? ಬೇರೆಯವರ ಮನಸ್ಸನ್ನು ನೋಯಿಸಿದ್ದೇನಾ? ನಿನ್ನೆಗಿಂತ ಇಂದು ನಾನು ಒಳ್ಳೆಯ ಮನುಷ್ಯನಾಗಿದ್ದೇನಾ? ಒಳ್ಳೆಯ ಕೆಲಸ ಮಾಡಿದ್ದೀನಾ? ಈ 3 ಪ್ರಶ್ನೆಗಳು ನಿಧಾನವಾಗಿ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತವೆ. ದೊಡ್ಡ ಯಶಸ್ಸುಗಳು ಒಂದು ದಿನದಲ್ಲಿ ಸಿಗುವುದಿಲ್ಲ. ಪ್ರತಿದಿನ ಮಾಡುವ ಸಣ್ಣ ಸಣ್ಣ ಒಳ್ಳೆಯ ನಿರ್ಧಾರಗಳೇ ಒಂದು ದಿನ ದೊಡ್ಡ ಬದಲಾವಣೆಯಾಗುತ್ತದೆ. ಶ್ರೀಕೃಷ್ಣ ಹೇಳುತ್ತಾರೆ, ಸಂತೋಷವು ನಾವು ಹೊರಗಡೆ ಹುಡುಕುವ ವಸ್ತುವಲ್ಲ, ಅದು ನಮ್ಮ ಮನಸ್ಸಿನ ಸ್ಥಿತಿ. ಅದಕ್ಕಾಗಿಯೇ ಕೆಲವರಿಗೆ ಎಲ್ಲವೂ ಇದ್ದರೂ ನೆಮ್ಮದಿ ಇರುವುದಿಲ್ಲ, ಇನ್ನು ಕೆಲವರು ಏನೂ ಇಲ್ಲದಿದ್ದರೂ ಸಂತೋಷವಾಗಿರುತ್ತಾರೆ. ಕಾರಣ ಹೊರಗಿನ ಸಂಪತ್ತು ಅಲ್ಲ, ಒಳಗಿನ ತೃಪ್ತಿ. ಕೃತಜ್ಞತೆ ಇರುವ ಹೃದಯಕ್ಕೆ ಕೊರತೆ ಕಡಿಮೆ ಕಾಣುತ್ತದೆ. ದೂರುಗಳಿಂದ ತುಂಬಿದ ಮನಸ್ಸಿಗೆ ಆಶೀರ್ವಾದಗಳು ಕಾಣುವುದಿಲ್ಲ. ನೆನಪಿಡಿ, ದೇವರು ನಮ್ಮ ಜೀವನವನ್ನು ಸುಲಭವಾಗಿಸುವ ಭರವಸೆ ಕೊಟ್ಟಿಲ್ಲ, ಆದರೆ ಎಂತಹ ಕಷ್ಟ ಬಂದರೂ ನಮ್ಮ ಜೊತೆಯಲ್ಲಿ ಇರುತ್ತೇನೆ ಎಂಬ ಭರವಸೆ ಕೊಟ್ಟಿದ್ದಾನೆ. ಅದಕ್ಕಾಗಿಯೇ ನಂಬಿಕೆ ಎಂದರೆ ಸಮಸ್ಯೆಗಳಿಲ್ಲದ ಜೀವನವಲ್ಲ, ಸಮಸ್ಯೆಗಳ ಮಧ್ಯೆಯೂ ದೇವರ ಕೈ ಹಿಡಿದು ನಡೆಯುವ ಧೈರ್ಯ. ಆ ಧೈರ್ಯ ಇದ್ದರೆ ಜೀವನ ಎಷ್ಟೇ ಪರೀಕ್ಷಿಸಿದರೂ ಕೊನೆಯಲ್ಲಿ ಸೋಲುವುದು ಕಷ್ಟವೇ, ನಾವು ಅಲ್ಲ. ಶ್ರೀಕೃಷ್ಣ ಹೇಳುತ್ತಾರೆ, ಕಾಗೆ ಎಷ್ಟೇ ಜೋರಾಗಿ ಕೂಗಿದರೂ ಕೋಗಿಲೆಯ ಮಧುರ ಧ್ವನಿಯನ್ನು ಶಾಶ್ವತವಾಗಿ ಮುಚ್ಚಲು ಸಾಧ್ಯವಿಲ್ಲ. ಏಕೆಂದರೆ ಧ್ವನಿಯ ಸೌಂದರ್ಯ ಕೂಗುವುದರಲ್ಲಿ ಅಲ್ಲ, ಅದರ ಸ್ವಭಾವದಲ್ಲಿದೆ.
ಅದೇ ರೀತಿ ಸ್ನೇಹಿತರೆ, ನಿಂದೆ ಮಾಡುವ ವ್ಯಕ್ತಿ ಕೆಲವರ ಕಣ್ಣಲ್ಲಿ ಒಳ್ಳೆಯವನನ್ನು ಕ್ಷಣ ಮಾತ್ರಕ್ಕೆ ಕೊಟ್ಟವನಂತೆ ತೋರಿಸಬಹುದು, ಆದರೆ ಅದರಿಂದ ಅವನು ಒಳ್ಳೆಯವನಾಗುವುದಿಲ್ಲ. ಇನ್ನೊಬ್ಬರ ವ್ಯಕ್ತಿತ್ವವನ್ನು ಕೆಡುವುದರಿಂದ ನಮ್ಮ ವ್ಯಕ್ತಿತ್ವ ಎತ್ತರವಾಗುವುದಿಲ್ಲ. ನೆನಪಿಟ್ಟುಕೊಳ್ಳಿ, ಕೆಸರನ್ನು ಎಸೆದ ಕೈಗಳೇ ಮೊದಲು ಕೊಳಕಾಗುತ್ತವೆ, ಆದರೆ ಚಂದನದ ಅಂದರೆ ಸ್ಯಾಂಡಲ್ವುಡ್ ಮರ ಅದನ್ನು ಕತ್ತರಿಸುವ ಕೊಡಲಿಗೂ ತನ್ನ ಸುಗಂಧವನ್ನೇ ನೀಡುತ್ತದೆ. ಆದ್ದರಿಂದ ಯಾರಾದರೂ ನಿಮ್ಮ ಬಗ್ಗೆ ಸುಳ್ಳು ಮಾತನಾಡಿದರೆ ನಿಮ್ಮ ಸಮಯವನ್ನು ಅವರನ್ನು ತಪ್ಪು ಎಂದು ಸಾಬೀತುಪಡಿಸಲು ವ್ಯರ್ಥ ಮಾಡಬೇಡಿ. ನಿಮ್ಮ ಮಾತಿಗಿಂತ ನಿಮ್ಮ ನಡತೆಯೇ ಉತ್ತರವಾಗಲಿ, ಏಕೆಂದರೆ ಸತ್ಯಕ್ಕೆ ಜೋರಾಗಿ ಕೂಗುವ ಅಗತ್ಯವಿಲ್ಲ, ಕಾಲವೇ ಅದರ ಪರವಾಗಿ ಸಾಕ್ಷಿ ಹೇಳುತ್ತದೆ. ನಿಮಗೆ ಒಂಟಿತನ ಬಂದರೆ ಅದನ್ನು ಶಾಪವೆಂದು ಅಲ್ಲ, ವರವೆಂದು ಭಾವಿಸಿ. ದೇವರು ನಿಮ್ಮನ್ನು ನೀವು ಸ್ವಲ್ಪ ಹೆಚ್ಚು ಸುಧಾರಿಸಿಕೊಳ್ಳಲು ಸಮಯ ಕೊಟ್ಟಿದ್ದಾನೆ ಅಂದ್ಕೊಳ್ಳಿ. ಒಬ್ಬರೇ ಇರಲು ಕಲಿಯಿರಿ, ಏಕೆಂದರೆ ಈ ಜಗತ್ತಿನಲ್ಲಿ ಯಾರೂ ಶಾಶ್ವತವಾಗಿ ನಮ್ಮ ಜೊತೆಯಲ್ಲಿ ಇರುವುದಿಲ್ಲ. ಡಿಯರ್ ಹಾರ್ಟ್ ಬೀಟ್ಸ್, ಜೀವನದಲ್ಲಿ ನಾವು ಮಾಡುವ ದೊಡ್ಡ ತಪ್ಪು ಏನೆಂದರೆ ನಮ್ಮ ಸಂತೋಷವನ್ನು ಬೇರೆಯವರ ಕೈಗೆ ಕೊಟ್ಟು ಬಿಡುವುದು. ಯಾರಾದರೂ ನಮ್ಮನ್ನು ಹೊಗಳಿದರೆ ಸಂತೋಷ ಪಡುತ್ತೇವೆ, ಯಾರಾದರೂ ಟೀಕಿಸಿದರೆ ಕುಗ್ಗಿ ಬಿಡುತ್ತೇವೆ. ಆದರೆ ನೆನಪಿಡಿ, ನಮ್ಮ ಮನಸ್ಸಿನ ಬೀಗದ ಕೀಲಿಕೈ ಬೇರೆಯವರ ಕೈಯಲ್ಲಿರಬಾರದು. ನಮ್ಮ ಸಂತೋಷದ ಮಾಲೀಕರು ನಾವು ಆಗಬೇಕು, ಏಕೆಂದರೆ ಇಂದು ನಮ್ಮನ್ನು ಹೊಗಳುವವರೇ ನಾಳೆ ಟೀಕಿಸಬಹುದು. ಜನರ ಅಭಿಪ್ರಾಯಗಳು ಬದಲಾಗುತ್ತವೆ, ಆದರೆ ನಮ್ಮ ಮೌಲ್ಯ ಬದಲಾಗುವುದಿಲ್ಲ. ಜೀವನದಲ್ಲಿ ಸಂಬಂಧಗಳನ್ನು ಕಟ್ಟಿಕೊಳ್ಳುವುದು ಸುಲಭ, ಆದರೆ ಅವುಗಳನ್ನು ಉಳಿಸಿಕೊಳ್ಳುವುದು ಅಷ್ಟೇ ಕಷ್ಟ. ಒಂದು ಸಂಬಂಧವನ್ನು ಮುರಿಯಲು ಒಂದು ಕ್ಷಣ ಸಾಕು, ಆದರೆ ಅದೇ ಸಂಬಂಧದಲ್ಲಿ ನಂಬಿಕೆಯನ್ನು ಮತ್ತೆ ಕಟ್ಟಲು ಕೆಲವೊಮ್ಮೆ ಇಡೀ ಜೀವನವೂ ಸಾಲುವುದಿಲ್ಲ. ಆದ್ದರಿಂದ ಮಾತನಾಡುವ ಮೊದಲು ಯೋಚಿಸಿ. ಕೋಪದಲ್ಲಿ ಹೇಳಿದ ಒಂದು ಮಾತು ವರ್ಷಗಳ ಕಾಲ ಕಟ್ಟಿದ ಪ್ರೀತಿಯನ್ನು ಕ್ಷಣಾರ್ಧದಲ್ಲಿ ಒಡೆಯಬಹುದು. ಗಾಯವಾದ ಗಾಯ ಗುಣವಾಗಬಹುದು, ಆದರೆ ಮಾತಿನಿಂದ ಆದ ಗಾಯ ಬಹಳ ಸಮಯ ಮನಸ್ಸಿನಲ್ಲಿ ಉಳಿಯುತ್ತದೆ. ನಾವು ಹಲವಾರು ಬಾರಿ ಹೇಳುತ್ತೇವೆ, ನನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಆದರೆ ಒಂದು ಕ್ಷಣ ಯೋಚಿಸಿ, ನಾವು ಎಷ್ಟು ಜನರನ್ನು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ. ಪ್ರತಿಯೊಬ್ಬರೂ ತಮ್ಮದೇ ಆದ ಒಂದು ಹೋರಾಟದಲ್ಲಿ ಬದುಕುತ್ತಿದ್ದಾರೆ. ಹೊರಗೆ ನಗುತ್ತಿರುವ ಪ್ರತಿಯೊಬ್ಬರ ಜೀವನದಲ್ಲೂ ಕಾಣದ ಕಣ್ಣೀರು ಇರುತ್ತದೆ. ಆದ್ದರಿಂದ ಯಾರನ್ನೂ ಅವರ ಮುಖ ನೋಡಿ ತೀರ್ಮಾನಿಸಬೇಡಿ. ಕೆಲವರು ನಗುತ್ತಿರುತ್ತಾರೆ, ಏಕೆಂದರೆ ಅಳಲು ಅವರಿಗೆ ಸಮಯವೇ ಇರುವುದಿಲ್ಲ. ಒಂಟಿತನವನ್ನು ಜನರು ಶಾಪವೆಂದು ಭಾವಿಸುತ್ತಾರೆ, ಆದರೆ ಜೀವನದ ಅತ್ಯಂತ ದೊಡ್ಡ ಬದಲಾವಣೆಗಳು ಆಗುವುದು ಮನುಷ್ಯ ಒಬ್ಬನೇ ಇದ್ದಾಗ. ಗದ್ದಲದ ಮಧ್ಯೆ ನಾವು ಜಗತ್ತಿನ ಧ್ವನಿಯನ್ನು ಕೇಳುತ್ತೇವೆ, ಆದರೆ ಮೌನದಲ್ಲಿ ಮಾತ್ರ ನಮ್ಮ ಆತ್ಮದ ಧ್ವನಿಯನ್ನು ಕೇಳಬಹುದು. ಅದಕ್ಕಾಗಿಯೇ ಕೆಲವೊಮ್ಮೆ ದೇವರು ನಮ್ಮನ್ನು ಎಲ್ಲರಿಂದ ದೂರ ಇಡುತ್ತಿದ್ದಾನೆ ಎಂದರೆ ಅದು ಶಿಕ್ಷೆ ಕೊಡಲು ಅಲ್ಲ, ನಮ್ಮ ನಿಜವಾದ ವ್ಯಕ್ತಿತ್ವವನ್ನು ಈ ಸಮಾಜಕ್ಕೆ ಪರಿಚಯಿಸಲು. ಶ್ರೀಕೃಷ್ಣ ಹೇಳುತ್ತಾರೆ, ಎಲ್ಲರೂ ನಿಮ್ಮ ಜೊತೆಯಲ್ಲಿದ್ದಾಗ ನಿಮ್ಮ ಸ್ವಭಾವ ಗೊತ್ತಾಗುವುದಿಲ್ಲ, ಆದರೆ ಎಲ್ಲರೂ ದೂರವಾದಾಗ ಮಾತ್ರ ನಿಮ್ಮ ನಿಜವಾದ ಶಕ್ತಿ ಗೊತ್ತಾಗುತ್ತದೆ. ಜೀವನದಲ್ಲಿ ಯಾರೂ ಇಲ್ಲ ಎಂದು ಅಳಬೇಡಿ. ದೇವರು ನಿಮ್ಮ ಜೊತೆಯಲ್ಲಿದ್ದರೆ ನೀವು ಎಂದಿಗೂ ಒಂಟಿಯಲ್ಲ. ಕೆಲವೊಮ್ಮೆ ಇಡೀ ಜಗತ್ತು ನಮ್ಮನ್ನು ಬಿಟ್ಟರೂ ದೇವರು ಮಾತ್ರ ನಮ್ಮ ಕೈ ಬಿಡುವುದಿಲ್ಲ. ಸೇವೆ ಮಾಡುವಾಗ ಪ್ರತಿಫಲದ ನಿರೀಕ್ಷೆ ಇಡಬೇಡಿ, ಯಾಕೆಂದರೆ ನಿರೀಕ್ಷೆ ಇರುವ ಜಾಗದಲ್ಲಿ ನಿರಾಸೆಯೂ ಇರುತ್ತದೆ, ಆದರೆ ನಿಸ್ವಾರ್ಥ ಸೇವೆ ಇರುವ ಜಾಗದಲ್ಲಿ ಆಶೀರ್ವಾದ ಇರುತ್ತದೆ. ನೀವು ಮಾಡಿದ ಒಂದು ಒಳ್ಳೆಯ ಕೆಲಸವನ್ನು ಜಗತ್ತು ಮರೆತರೂ ಪರವಾಗಿಲ್ಲ, ಆದರೆ ಜೀವನ ಅದನ್ನು ಎಂದಿಗೂ ಮರೆಯುವುದಿಲ್ಲ. ಕರ್ಮ ತನ್ನ ಸಮಯ ಬಂದಾಗ ಮೌನವಾಗಿಯೇ ಫಲ ಕೊಡುತ್ತದೆ. ಕರ್ಮದ ಬಗ್ಗೆ ಒಂದು ಸತ್ಯವನ್ನು ನೆನಪಿಡಿ, ಕರ್ಮ ತಡ ಮಾಡಬಹುದು, ಆದರೆ ತಪ್ಪು ಮಾಡುವುದಿಲ್ಲ. ನಾವು ಇಂದು ಬಿತ್ತುವ ಬೀಜವೇ ನಾಳೆ ಮರವಾಗಿ ನಮ್ಮ ಮುಂದೆ ನಿಲ್ಲುತ್ತದೆ. ಆದ್ದರಿಂದ ಒಳ್ಳೆಯದನ್ನು ಬಿತ್ತಿರಿ, ಪ್ರೀತಿ ಕೊಡಿ, ಗೌರವ ಕೊಡಿ, ಸಹಾಯ ಮಾಡಿ, ಏಕೆಂದರೆ ಕೊನೆಗೆ ನಮ್ಮ ಬಳಿಗೆ ಹಿಂತಿರುಗಿ ಬರುವುದು ನಾವು ಜಗತ್ತಿಗೆ ಕೊಟ್ಟದ್ದೇ. ಕೆಲವರು ಕೇಳುತ್ತಾರೆ, ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಆದರೂ ನನಗೆ ಯಾಕೆ ಕಷ್ಟ ಬರುತ್ತದೆ? ಸ್ನೇಹಿತರೆ, ಜೀವನವು ಕೇವಲ ಇಂದಿನ ಲೆಕ್ಕವಲ್ಲ, ಅದು ನಮ್ಮ ಬೆಳವಣಿಗೆಯ ಪ್ರಯಾಣ. ಬಂಗಾರ ಬೆಂಕಿಯಲ್ಲಿ ಸುಟ್ಟಾಗ ಮಾತ್ರ ಆಭರಣವಾಗುತ್ತದೆ, ವಜ್ರ ಒತ್ತಡವನ್ನು ಸಹಿಸಿದಾಗ ಮಾತ್ರ ಹೊಳೆಯುತ್ತದೆ. ಹಾಗೆಯೇ ಮನುಷ್ಯ ಕಷ್ಟವನ್ನು ಎದುರಿಸಿದಾಗ ಮಾತ್ರ ಪ್ರಬುದ್ಧನಾಗುತ್ತಾನೆ, ಮ್ಯಾಚುರಿಟಿ ಬರುತ್ತದೆ.
ಯಶಸ್ಸು ಎಂದರೆ ದೊಡ್ಡ ಮನೆ, ದುಬಾರಿ ಕಾರು ಅಥವಾ ಹೆಚ್ಚು ಹಣ ಅಲ್ಲ. ರಾತ್ರಿ ಮಲಗುವಾಗ ಮನಸ್ಸಿಗೆ ನೆಮ್ಮದಿ ಇದ್ದರೆ ಅದೇ ದೊಡ್ಡ ಯಶಸ್ಸು. ಬೆಳಗ್ಗೆ ಎದ್ದಾಗ ಬದುಕಿನ ಮೇಲೆ ಪ್ರೀತಿ ಇದ್ದರೆ ಅದೇ ದೊಡ್ಡ ಸಂಪತ್ತು. ನಿಮ್ಮ ಬಳಿ ಎಷ್ಟು ಇದೆ ಎಂಬುದಕ್ಕಿಂತ ನಿಮ್ಮ ಬಳಿ ಇರುವುದರಿಂದ ಎಷ್ಟು ತೃಪ್ತಿ ಇದೆ ಎಂಬುದೇ ನಿಮ್ಮ ನಿಜವಾದ ಶ್ರೀಮಂತಿಕೆ. ಸಮಯದ ಬಗ್ಗೆ ಒಂದು ಮಾತು ನೆನಪಿಡಿ. ಹಣ ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು, ಆರೋಗ್ಯ ಹಾಳಾದರೂ ಮತ್ತೆ ಸುಧಾರಿಸಬಹುದು, ಆದರೆ ಕಳೆದ ಸಮಯವನ್ನು ಮತ್ತೆ ಬದುಕಲು ಸಾಧ್ಯವಿಲ್ಲ. ಆದ್ದರಿಂದ ಸಮಯವನ್ನು ಕೇವಲ ಕಳೆಯಬೇಡಿ, ಅದನ್ನು ಬದುಕಿ. ನೀವು ಪ್ರೀತಿಸುವವರ ಜೊತೆಗೆ ಮಾತನಾಡಿ, ತಂದೆ ತಾಯಿಯ ಜೊತೆ ಕುಳಿತು 2 ಮಾತು ಹೇಳಿ, ಮಕ್ಕಳ ಜೊತೆ ನಗಿರಿ, ಯಾಕೆಂದರೆ ಒಂದು ದಿನ ನೆನಪುಗಳು ಮಾತ್ರ ಉಳಿಯುತ್ತವೆ. ಯಾರಾದರೂ ನಿಮ್ಮನ್ನು ಅವಮಾನಿಸಿದರೆ ತಕ್ಷಣ ಪ್ರತಿಕ್ರಿಯಿಸಬೇಡಿ. ಕೆಲವೊಮ್ಮೆ ಮೌನವೇ ಅತ್ಯಂತ ಶಕ್ತಿಯುತ ಉತ್ತರ. ಯಾಕೆಂದರೆ ಎಲ್ಲ ಯುದ್ಧಗಳನ್ನು ಗೆಲ್ಲುವುದು ಮುಖ್ಯವಲ್ಲ, ಕೆಲವು ಯುದ್ಧಗಳಿಂದ ದೂರ ಉಳಿಯುವುದೇ ನಿಜವಾದ ಗೆಲುವು. ನಿಮ್ಮ ಶಾಂತಿಯನ್ನು ಕಳೆದುಕೊಳ್ಳುವಷ್ಟು ದೊಡ್ಡ ಶತ್ರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ನೆನಪಿಡಿ ಸ್ನೇಹಿತರೆ, ಜೀವನವು ನಮ್ಮೊಂದಿಗೆ ಯಾವಾಗಲೂ ನ್ಯಾಯಯುತವಾಗಿ ವರ್ತಿಸುವುದಿಲ್ಲ, ಆದರೆ ಜೀವನ ಯಾವಾಗಲೂ ನಮಗೆ ಏನಾದರೂ ಕಲಿಸುತ್ತದೆ. ಪ್ರತಿಯೊಂದು ನೋವು ಒಂದು ಪಾಠ, ಪ್ರತಿಯೊಂದು ಕಣ್ಣೀರು ಒಂದು ಅನುಭವ, ಪ್ರತಿಯೊಂದು ಸೋಲು ಒಂದು ಹೊಸ ದಾರಿಯ ಆರಂಭ. ಆದ್ದರಿಂದ ಜೀವನವನ್ನು ದೂರುವುದಕ್ಕಿಂತ ಅದರಿಂದ ಕಲಿಯುವುದನ್ನು ಪ್ರಾರಂಭಿಸಿ. ಶ್ರೀಕೃಷ್ಣ ಕೊನೆಯಲ್ಲಿ ಒಂದು ಮಾತು ಹೇಳುತ್ತಾರೆ, ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ನನ್ನಲ್ಲಿದೆ, ಆದರೆ ನಿನ್ನ ಜೀವನವನ್ನು ನಡೆಯುವ ಜವಾಬ್ದಾರಿ ನಿನ್ನದು. ನಾನು ದಾರಿ ತೋರಿಸಬಲ್ಲೆ, ಧೈರ್ಯ ಕೊಡಬಲ್ಲೆ, ನಿನ್ನ ಕೈ ಹಿಡಿಯಬಲ್ಲೆ, ಆದರೆ ನಡೆಯಬೇಕಾದದ್ದು ನೀನೇ. ಆದ್ದರಿಂದ ಭಯವನ್ನು ಬಿಟ್ಟು ನಂಬಿಕೆಯನ್ನು ಹಿಡಿದು ಮುಂದೆ ನಡೆಯು. ನಿನ್ನ ಪ್ರತಿಯೊಂದು ಹೆಜ್ಜೆಯೂ ಹಿಂದೆ ನನ್ನ ಆಶೀರ್ವಾದ ಇದ್ದೇ ಇರುತ್ತದೆ. ಜಯ ಶ್ರೀಕೃಷ್ಣ.